ನಮಸ್ಕಾರ ಸ್ನೇಹಿತರೆ, ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವೇನೆಂದರೆ ಬದಾಮಿಯ ಬನಶಂಕರಿ ದೇವಿ ಶಕ್ತಿ ದೇವತೆ ಪಾರ್ವತಿಯ ಅವತಾರ. ಈ ಕ್ಷೇತ್ರ ಸುವರ್ಣ ಕರ್ನಾಟಕದ ಜಾಗೃತ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾಗಿದೆ. ಬಾಗಲಕೋಟೆ ಬದಾಮಿಯ ಬನಶಂಕರಿ ದೇವಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವಿಯಾಗಿದ್ದಾಳೆ. ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದಲೂ ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ. ರಾಹುಕಾಲದಲ್ಲಿ ಪೂಜೆ ಸ್ವೀಕರಿಸುವ ಬನಶಂಕರಿ ಅಮ್ಮನ ವಿಶೇಷತೆ ಏನು, ದೇವಿಯ ಹಿನ್ನೆಲೆ ಮತ್ತೆ ದೇವಿಯ ಪವಾಡವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ಆಗಿರೋ ದೇವಿಯ ಹಿನ್ನೆಲೆಯನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ಯಾರು ಇನ್ನೂ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೋಬಹುದು. ಹಿಂದೆ ಈ ಸ್ಥಳ ತಿಲಕಾರಣ್ಯವೆಂಬ ದೊಡ್ಡ ಗೊಂಡಾರಣ್ಯವಾಗಿತ್ತಂತೆ. ಇಲ್ಲಿ ದುರ್ಗಾಮಾಸುರ ಎಂಬ ರಾಕ್ಷಸ ಜನರಿಗೆ ಮತ್ತೆ ಋಷಿಗಳಿಗೆ ಅತಿಯಾದ ಉಪಟಳವನ್ನು ಕೊಡುತ್ತಿದ್ದ. ಇವನ ಅತಿಯಾದ ಉಪಟಳದಿಂದ ಋಷಿಗಳು ದೇವತೆಗಳ ಮೊರೆಯನ್ನ ಹೋಗುತ್ತಾರೆ. ದೇವತೆಗಳ ಸಲಹೆಯಂತೆ ಋಷಿಗಳು ಆದಿಶಕ್ತಿ ಪಾರ್ವತಿಯ ಮತ್ತೊಂದು ಅವತಾರಕ್ಕಾಗಿ ಹೋಮವನ್ನು ಶುರು ಮಾಡುತ್ತಾರೆ. ಜನರಿಗೆ ರಕ್ಷಣೆಯನ್ನು ಒದಗಿಸಲು ದುರ್ಗಾಮಾಸುರನ ಸಂಹಾರಕ್ಕಾಗಿ ಪಾರ್ವತಿ ದೇವಿ ಅಗ್ನಿಕುಂಡದಿಂದ ಜನ್ಮ ತಾಳುತ್ತಾಳೆ. ದುರ್ಗಾಮಾಸುರನನ್ನು ಸಂಹಾರ ಮಾಡಿ ಆ ಕಾಡಿನಲ್ಲಿ ಶಾಕಾಂಬರಿಯಾಗಿ ನೆಲೆಸುತ್ತಾಳೆ. ನಂತರ ಕಾಡಿನಲ್ಲಿ ನೆಲೆಸಿದ ಈ ದೇವಿಯನ್ನ ಜನರೆಲ್ಲ ಬನಶಂಕರಿ, ಒಣಶಂಕರಿ ಎಂಬ ಹೆಸರುಗಳಿಂದ ಕರೆಯುತ್ತಾರಂತೆ. ಒಣ ಮತ್ತೆ ಬಣ ಇವು ಅರಣ್ಯಕ್ಕೆ ಕರೆಯುವಂಥ ಹೆಸರುಗಳು. ಶಂಕರಿ ಆದಿಶಕ್ತಿ ಪಾರ್ವತಿಯ ಅವತಾರ. ಕಾಡಿನಲ್ಲಿ ನೆಲೆಸಿದ್ದ ದೇವಿ ಬನಶಂಕರಿ ಎಂದು ಇವತ್ತು ಬದಾಮಿಯಲ್ಲಿ ಭಕ್ತರಿಂದ ಆರಾಧಿಸುತ್ತಿದ್ದಾಳೆ. ಬದಾಮಿಯ ಈ ಬನಶಂಕರಿ ದೇವಿಗೆ ಶಾಕಾಂಬರಿ ಎಂಬ ಹೆಸರಿನ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಹಿಂದೆ ಈ ತಿಲಕಾರಣ್ಯದಲ್ಲಿ ಹೆಚ್ಚಾಗಿ ತೆಂಗಿನ ಮರ, ಅಡಿಕೆ ಮರ, ವಿಳ್ಯದೆಲೆಗಳು ಹೆಚ್ಚಾಗಿ ಬೆಳೆಯುತ್ತಿದ್ದವಂತೆ. ಒಂದು ಬಾರಿ ತೀವ್ರ ಬರಗಾಲ ಬಂದು ಜನರು ತಿನ್ನಲು ಏನು ಸಿಗದೆ ಹೋಯಿತು. ಆಗ ಜನರೆಲ್ಲ ತಿಲಕಾರಣ್ಯದಲ್ಲಿ ನೆಲೆಸಿದ ದೇವಿಯನ್ನು ಮೊರೆ ಹೊಕ್ಕಾಗ ದೇವಿ ಶರೀರದ ಶಾಖದಿಂದ ತರಕಾರಿಗಳನ್ನು ಸೃಷ್ಟಿಸಿ ಭೂಮಿಯಿಂದ ನೀರನ್ನು ತೆಗೆದು ಬರ ನಿರ್ವಹಣೆ ಮಾಡಿದಳಂತೆ. ಈ ಒಂದು ಕಾರಣದಿಂದ ಬನಶಂಕರಿ ದೇವಿಗೆ ಶಾಕಾಂಬರಿ ಎಂಬ ಹೆಸರು ಬರುತ್ತದೆ. ಇದನ್ನು ಸ್ಕಂದ ಪುರಾಣ ಮತ್ತೆ ಪದ್ಮ ಪುರಾಣಗಳಲ್ಲಿ ತಿಳಿಯಬಹುದು. ಈ ಎಲ್ಲ ಕಾರಣಗಳಿಂದ ದೇವಿಯ ಜನನವಾಯಿತು. ಈ ಎಲ್ಲ ಕಾರಣಗಳಿಂದ ದೇವಿಗೆ ಈ ಹೆಸರುಗಳು ಬಂದವು ಎಂದು ಈ ಪುರಾಣಗಳು ನಮಗೆ ತಿಳಿಸುತ್ತವೆ. ಈ ಬನಶಂಕರಿ ದೇವಿಯನ್ನ ಕಲ್ಯಾಣಿ ಚಾಲುಕ್ಯರು ಆರಾಧಿಸುತ್ತಾ ಬರುತ್ತಾರೆ. ಕಲ್ಯಾಣಿ ಚಾಲುಕ್ಯರ ಅರಸ ಮೊದಲನೇ ಜಗದೇಕಮಲ್ಲ ಕ್ರಿಸ್ತಶಕ 603ರಲ್ಲಿ ಬನಶಂಕರಿ ದೇವಿಗೆ ಪ್ರಸ್ತುತ ಇರುವಂಥ ದೇವಾಲಯವನ್ನು ಕಟ್ಟಿಸುತ್ತಾರೆ. ಈ ಬಗೆಗೆ ಶಾಸನಗಳಲ್ಲಿ ಉಲ್ಲೇಖವಿದೆಯಂತೆ. ಈ ದೇವಾಲಯದ ಮುಂದೆ ಹರಿದ್ರ ಎಂಬ ಬೃಹದಾಕಾರದ ಕಲ್ಯಾಣಿ ಇದೆ. ಸುತ್ತಲೂ ಕಲ್ಲಿನಿಂದ ಹೊರಾಂಗಣವನ್ನು ನಿರ್ಮಿಸಿದ್ದಾರೆ. ಬನಶಂಕರಿ ದೇವಿ ರಾಹುವಿನ ಪ್ರಿಯ ದೇವತೆಯಾಗಿದ್ದಾಳೆ. ರಾಹು ದೋಷವಿದ್ದವರು ದೇವಿಗೆ ಲಿಂಬೆಹಣ್ಣಿನ ದೀಪವನ್ನು ಬೆಳಗಿದರೆ ರಾಹು ದೋಷ ಪರಿಹಾರವಾಗುವುದು ಎಂಬ ನಂಬಿಕೆ ಇದೆ. ಬನಶಂಕರಿ ದೇವಿಗೆ ಪೂಜೆ ಕೂಡ ರಾಹು ಕಾಲದಲ್ಲೇ ನಡೆಯುತ್ತದೆ. ಬನಶಂಕರಿ ದೇವಾಲಯಕ್ಕೆ ಬರುವಂಥ ಭಕ್ತರಿಗೆ ಅಲ್ಲಿನ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು, ಹಸಿ ಖಾರ ಸವಿಯುವುದೆಂದರೆ ಪಂಚಪ್ರಾಣವಂತೆ. ಬನಶಂಕರಿ ದೇವಿಯ ಜಾತ್ರೆಯನ್ನ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಸೇರಿ ಆಚರಿಸುತ್ತಾರೆ. ಪುಷ್ಯ ಮಾಸದ ಅಷ್ಟಮಿ ದಿನ ಅಥವಾ ಮುತ್ತೈದೆಯ ಹುಣ್ಣಿಮೆಯಂದು ಜಾತ್ರೆ ಪ್ರಾರಂಭವಾಗಿ 3 ವಾರಗಳ ಕಾಲ ಅತಿ ವೈಭೋಗದಿಂದ ಜಾತ್ರೆ ನಡೆಯುತ್ತದೆ. 3 ವಾರ ಜಾತ್ರೆ ನಡೆದು ಬಣದ ಹುಣ್ಣಿಮೆಯ ದಿನದಂದು ಜಾತ್ರೆ ಮುಕ್ತಾಯವಾಗುತ್ತದೆ. ಈ ದೇವಿಯ ಜಾತ್ರೆಗೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ತಮಿಳುನಾಡಿನಿಂದ ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ದೇವಿಯ ಜಾತ್ರೆಯಲ್ಲಿ ತರಕಾರಿ ಹಬ್ಬ ಅಥವಾ ಪಲ್ಯದ ಹಬ್ಬ ನಡೆಯುತ್ತದೆ. 108 ವಿಧದ ತರಕಾರಿಗಳನ್ನು ದೇವಿಗೆ ಅಲಂಕರಿಸಿ ನೈವೇದ್ಯ ಮಾಡುತ್ತಾರೆ. ಮತ್ತೆ ಜಾತ್ರೆಯ ಸಂದರ್ಭದಲ್ಲಿ ಹರಿದ್ರ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಕೂಡ ನಡೆಯುತ್ತದೆ. ದೇವಿಗೆ ಹರಕೆ ಹೊತ್ತವರು ನವಜಾತ ಶಿಶುಗಳನ್ನು ಪಾಲಕರು ಬಾಳೆ ದಿಂಡಿನಿಂದ ತಯಾರಾದಂತಹ ತೆಪ್ಪದಲ್ಲಿ ಮಲಗಿಸಿ ಕಲ್ಯಾಣಿಯ ಸುತ್ತ ಪ್ರದಕ್ಷಿಣೆ ಮಾಡಿಸುತ್ತಾರೆ. ಬದಾಮಿಯ ಬನಶಂಕರಿ ದೇವಿಯ ಜಾತ್ರೆ ಉತ್ತರ ಕರ್ನಾಟಕದ ಜಾತ್ರೆಗಳಲ್ಲಿ ದೊಡ್ಡದಾದಂತಹ ಜಾತ್ರೆಯಾಗಿದೆ. ನವರಾತ್ರಿಯ ಸಂದರ್ಭದಲ್ಲೂ ಸಹ ದೇವಿಯ ಜಾತ್ರೆ ನಡೆಯುತ್ತದೆ. ಬದಾಮಿಯ ಗುಹಾಂತರ ದೇವಾಲಯಗಳಿಗೆ ಭೇಟಿ ನೀಡಿದ ವಿದೇಶಿಗರು ಸಹ ದೇವಿಯ ದರ್ಶನವನ್ನು ಪಡೆದು ಹೋಗುತ್ತಾರೆ. ಜಾತ್ರೆಯ ಸಮಯದಲ್ಲಿ ಮಾತ್ರವಲ್ಲದೆ ವರ್ಷದ ಎಲ್ಲ ಸಮಯದಲ್ಲೂ ಭಕ್ತರು ದೇವಿಯ ದರ್ಶನಕ್ಕೆ ಹೋಗುತ್ತಿರುತ್ತಾರೆ. ವಿಶೇಷ ಪೂಜೆ, ಹೋಮ, ಹವನಗಳನ್ನು, ಅಭಿಷೇಕಗಳನ್ನು ದೇವಿಗೆ ಮಾಡಿಸಿ ಪಾವನರಾಗುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಬನಶಂಕರಿ ದೇವಿಯ ಹಿನ್ನೆಲೆ. ಮುಂದಿನ ತಿಂಗಳಲ್ಲಿ ದೇವಿಯ ಜಾತ್ರೆ 3 ವಾರಗಳ ಕಾಲ ನಡೆಯಲಿದ್ದು
ಜಾತ್ರೆಗೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿ ಬನ್ನಿ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿಶೇಷ ಮನವಿ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ತಲುಪಿಸಿ. ಇಷ್ಟೆಲ್ಲಾ ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡ್ತಿದ್ರೆ ಸರಿಯಾದ ರೀಚ್ ಕೂಡ ಸಿಗ್ತಿಲ್ಲ. ತುಂಬಾ ದಿನದಿಂದ ಒಳ್ಳೆಯ ರೀಚ್ ಸಿಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೋಬಹುದು. ಧನ್ಯವಾದಗಳು.